ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರತಿಭೆಗಳಿವೆ. ಕೊರತೆ ಏನಾದ್ರು ಇತ್ತಂದ್ರೆ ಅದು ಅವಕಾಶಗಳ ಕೊರತೆ ಇತ್ತು. ಆ ಕೊರತೆಯನ್ನ ಈ ಸಾರೆಗಮಪ ಏನಿದೆ ಅದನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿದೆ. ಸಂಸ್ಕಾರ, ಒಂದು ಸಂಸ್ಕೃತಿ, ಒಂದು ಕಲ್ಚರ್ ಏನಿದೆ ಅದು ಬಹಳ ವಿಶೇಷ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಪ್ರತಿಭೆಗಳಿಗನ್ನ ಜಡ್ಜಸ್ಗೆ ಒಂದು ಹೊಸ ಅನುಭವ. ಮಕ್ಕಳಿಂದ ವಯಸ್ಸಾದವರೆಗೂ ಎಂಜಾಯ್ ಮಾಡುವಂತಹ ಒಂದು ಶೋ ಅಂದ್ರೆ ಅದು ಸಾರೆಗಮಪ ಶೋ. ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ. ಈ ಸಲ ಕೆಲವೊಂದಿಷ್ಟು ಹೊಸತನದೊಂದಿಗೆ ಈ ಶೋ ನಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ VP ಸರ್, ಬನ್ನಿ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಖಂಡಿತವಾಗಿಯೂ ನನಗೆ ಸಾರೆಗಮಪ ಬಂದರೆ ನೀವು ಹೇಳ್ದಂಗೆ ಒಂದು ಎಕ್ಸೈಟ್ಮೆಂಟ್. ಯಾಕಂದರೆ ಇನ್ನೆಷ್ಟು ಹೊಸ ಪ್ರತಿಭೆಗಳು ಹುಟ್ಟುಕೊಂಡಿದ್ದಾರೆ ಅಂತ ನೋಡಲಿಕ್ಕೆ ನನಗೊಂದು ಕುತೂಹಲ ಇರುತ್ತೆ. ಯಾಕೆಂದರೆ ನಾವು ಕಳೆದ ಎಷ್ಟೋ ವರ್ಷಗಳಿಂದ ನೋಡಿ ಬಂದ ವಿಷಯ ಏನಂದರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರತಿಭೆಗಳಿವೆ. ಬಹುಶಃ ಕೊರತೆ ಏನಾದ್ರು ಇತ್ತಂದರೆ ಅದು ಅವಕಾಶಗಳ ಕೊರತೆ ಇತ್ತು. ಆ ಕೊರತೆಯನ್ನು ಈ ಸಾರೆಗಮಪ ಏನಿದೆ ಅದನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದೆ. ಅಂದರೆ ಯಾವ ಕೊರತೆಯೂ ಇಲ್ಲ, ನಿಮಗಾಗಿ ಈ ವೇದಿಕೆ ಇದೆ. ಮತ್ತು 7 ಕೋಟಿ ಕನ್ನಡಿಗರು ಪ್ರತಿ ವಾರಾಂತ್ಯದಲ್ಲಿ ಕೂತ್ಕೊಂಡು ಸಮಯವನ್ನು ಕೊಟ್ಟು ಈ ಪ್ರತಿಭೆಗಳನ್ನು ಕೇಳಿ ಆಶೀರ್ವಾದ ನೀಡೋ ಒಂದು ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ, ಒಂದು ಕಲ್ಚರ್ ಏನಿದೆ ಅದು ಭಾಳ ವಿಶೇಷ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಸರ್, ಪ್ರತಿಯೊಬ್ಬ ಬರುವಂತಹ ಕಂಟೆಸ್ಟೆಂಟ್ಗಳಿಗೆ ಹೊಸಬ್ರು ಬರ್ತಾರೆ, ಅವ್ರಿಗೆಲ್ಲರಿಗೂ ಸೇಮ್ ಜಡ್ಜಸ್ ಇರ್ತಾರೆ. ಬಟ್ ನಿಮಗೆ ಕಂಟೆಸ್ಟೆಂಟ್ಗಳೆಲ್ಲರೂ ಕೂಡ ಹೊಸಬ್ರು ಇರ್ತಾರೆ. ಸೊ ಚಾಲೆಂಜಸ್ ಎಷ್ಟು ಫೇಸ್ ಮಾಡಬೇಕಾಗತ್ತೆ, ಹಾಗೆ ಈ ಥರ ಒಂದು ಸಿಚುವೇಶನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಆ್ಯಸ್ ಎ ಜಡ್ಜ್? ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಯಾಕಂದರೆ ನೀವು ಹೇಳ್ದಂಗೆ ನಾನು ಯೋಚಿಸ್ತಾ ಇದ್ದೀನಿ. ಜಡ್ಜಸ್ 3 ಜನನೇ, ಆದರೆ ಪ್ರತಿಭೆಗಳು ಪ್ರತಿ ಬಾರಿ ಹೊಸಬ್ರು ಬಂದಾಗ ಐ ಥಿಂಕ್ ಪ್ರತಿಭೆಗಳಿಗನ್ನ ಜಡ್ಜಸ್ಗೆ ಒಂದು ಹೊಸ ಅನುಭವ ನೀವು ಹೇಳ್ದಂಗೆ. ಯಾಕೆಂದರೆ ಬರುವಂಥ ಕಂಟೆಸ್ಟೆಂಟಿಗೆ ಗೊತ್ತು ಅಲ್ಲಿ ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ, ರಾಜೇಶ್ ಇರ್ತಾರೆ ಅಂತ. ಆದರೆ ನಮಗೆ ಯಾರು ಬರ್ತಾರೆ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಇಟ್ಸ್ ವೆರಿ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ ಯಾವ ಪ್ರತಿಭೆಗಳು ಎಲ್ಲಿಂದ ಬರ್ತಾರೆ ಅಂತ ನೋಡಲಿಕ್ಕೆ. ಸರ್, ಕೊನೆಯದಾಗಿ ಒಂದು ಕ್ವೆಶನ್. ಇಷ್ಟು 3 ವರ್ಷ ಆದಮೇಲೆ ರಾಜೇಶ್ ಕೃಷ್ಣನ್ ಸರ್ ಬರ್ತಾ ಇದ್ದಾರೆ. ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರಿ? ಅವ್ರು ಬಂದಮೇಲೆ ಎಷ್ಟು ವೇಟೇಜ್ ಬರುತ್ತೆ ಸಾರೆಗಮಪಗೆ ಅಂತ? ಇಲ್ಲ, ಖಂಡಿತವಾಗಿಯೂ ವೆಯ್ಟೇಜ್ ಅನ್ನೋದಕ್ಕಿಂತ ಇದೇನೆಂದರೆ, ಇದು ನಾವು 3 ಜನ ಏನೋ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಸೀಸನ್ 10. ಅದು ಜನರ ಮನಸ್ಸಿನಲ್ಲಿ ಆ 3 ಒಂದು ಥರ ನೋಡ್ಲಿಕ್ಕೆ ಶುರು ಮಾಡೋರು. ಈ 3 ನಾವು ವ್ಯಕ್ತಿಗಳು ಬೇರೆ ಆದರೂ ಕೂಡ ಒಂದು ಶಕ್ತಿ ಅಂತ ನೋಡಲಿಕ್ಕೆ ಶುರು ಮಾಡಿದರು. ಅದರಲ್ಲಿ ಒಬ್ಬರು ಇಲ್ಲದೆ ಹೋದರೂ ಕೂಡ ಅದರ ಕೊರತೆ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ರಾಜೇಶ್ ಕೃಷ್ಣನ್ ಅವರು ಇಲ್ಲದೇ ಇರೋವಂಥ ಒಂದು ಕೊರತೆ ಏನಿತ್ತು ಅದು ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ, ಅಯ್ಯೋ ಯಾವುದೋ ಒಂದು ಒಳ್ಳೆ SPB ಸರ್ ಹಾಡು ಬಂದಾಗ ನಾನು ನಮ್ಮ ರಾಜೇಶ್ ಇದ್ದರೆ ಹಾಡಿಸ್ಬೋದಿತ್ತಲ್ಲ ಅಂತ ಆ ಕಡೆ ತಿರುಗಿ ನೋಡ್ತಾ ಇದ್ದೆ. ಬಟ್ ಖಂಡಿತವಾಗಿಯೂ ಅವರು ಬಂದಿರೋದು ನಮ್ಮೆಲ್ರಿಗೂ ಸಂತೋಷ, ನಮ್ಮ ಸಮಸ್ತ ಕನ್ನಡ ಸಂಗೀತ ರಸಿಗರಿಗೆ ಸಂತೋಷ. ಕಾರ್ಯಕ್ರಮಕ್ಕೆ ಇದು ಬಹಳ ಒಳ್ಳೆಯ ಒಂದು ವಿಷಯ ಅಂತ ನಾನು ಭಾವಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಹಾಗೆ ನಾವು ಕೂಡ ಎಕ್ಸೈಟ್ ಆಗಿದ್ದೀವಿ ಸಾರೆಗಮಪ ನೋಡೋದಕ್ಕೆ. ಥ್ಯಾಂಕ್ ಯು.